ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ ಆಗಿದೆ. ಸೊ ನನ್ನ ಬಗ್ಗೆ ಕ್ವಿಕ್ಕಾಗಿ ಇಂಟ್ರಡಕ್ಷನ್ ಕೊಡಬೇಕಂದ್ರೆ, ನನ್ನ ಹೆಸರು ಅರ್ಚನಾ, ನಮ್ಮೂರು ಚಂದ್ರಾಯಪಟ್ಟಣ. ಇವತ್ತಿನ ವಿಡಿಯೋ ಹೇಳ್ಬೇಕಂತಂದರೆ, ಒಂದು ದೇವರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ನಮ್ಮೂರಲ್ಲಿ ಕೋಟೆ ಅಂತ ಇದೆ, ಅಲ್ಲಿ ಒಂದು 4-5 ದೇವರೇನೋ ಇದೆ. ಅಂದರೆ ಗಣೇಶ, ಆಂಜನೇಯ, ಶನಿದೇವರು, ರಾಮಲಕ್ಷ್ಮಣ ಸೀತಾ, ಶಿವ ಮತ್ತು ರಾಘವೇಂದ್ರ ಸ್ವಾಮಿ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನಕ್ಕೆ ಹೋಗ್ತಿದ್ದೀವಿ ಅಂತಂದರೆ, ನಮ್ಮ ಮನೆಯವ್ರು ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದಾರೆ. ಸೊ ಅವ್ರನ್ನ ಕಳಿಸ್ಕೊಟ್ಟಂಗೆ ಆಗುತ್ತೆ, ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ. ಓಕೆ, ನಾವು ಇವಾಗ ಟೆಂಪಲ್ಗೆ ಬಂದ್ವಿ. ಇದು ಗಣಪತಿ ದೇವಸ್ಥಾನ ನೋಡ್ತಿರ್ಬೋದು. ಅವಾಗಿನ ಅಭಿಷೇಕ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ಒರೆಸ್ತಿದ್ರು. ನಾವು ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲೇ ಶಿವ ಇತ್ತು. ಸೊ ಶಿವನ ದರ್ಶನ ಮಾಡಿಕೊಂಡು ಅಲ್ಲೇ ಶನಿದೇವರು ಸಹ ಇತ್ತು. ಅದನ್ನು ದರ್ಶನ ಮಾಡಿಕೊಂಡು ಅಲ್ಲೇನೋ ಪೂಜೆ ನಡೀತಿತ್ತು. ಆಮೇಲೆ ನಾವು ಪ್ರಸಾದ ತೊಗೊಂಡು ಆಚೆ ಬಂದ್ವಿ. ಮತ್ತು ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ನೆಕ್ಸ್ಟು ನಾವು ರಾಮ ಲಕ್ಷ್ಮಣ ಸೀತಾ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ನೋಡ್ತಿರ್ಬೋದು, ಅಷ್ಟು ಜನ ಯಾರೂ ಇಲ್ಲ, ತುಂಬ ಪೀಸಾಗಿತ್ತು, ಒಂಥರ ನೆಮ್ಮದಿ ಅನ್ನಿಸ್ತಿತ್ತು. ನಾವು ಹೋಗಿದ್ದು ಬೆಳಗ್ಗೆನೇ, ಇನ್ನು ಒಂದು 6 ಗಂಟೆ ಆಗಿತ್ತು. ಅಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು, ಅಂದರೆ ಅವಾಗಿನ ಅಭಿಷೇಕ ಆಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನೋಡ್ತಿರ್ಬೋದು, ರಾಯರನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದಾರೆ. ನೆಕ್ಸ್ಟು ನಾನು ಒಂದು ರೌಂಡ್ ಬರೋಣ ದೇವಸ್ಥಾನನ ಅಂತ ಬಂದೆ. ಇದು ಗೋಡೆ ಮೇಲೇನೇನೋ ರಾಯರದು ಮಂತ್ರ ಎಲ್ಲ ಹಾಕಿದ್ರು, ಥರ ಚೆನ್ನಾಗಿತ್ತು. ನೋಡ್ತಿರ್ಬೋದು, ಫುಲ್ ಯಾರೂ ಇರಲಿಲ್ಲ, ತುಂಬ ಕಮ್ಮಿ. ಏನು ಹಬ್ಬ ಅಂದರೆ ಒಂದು 5 ಜನ ಇದ್ವಿ. ನೆಕ್ಸ್ಟು ಮಂತ್ರಾಕ್ಷತೆ ಕೊಟ್ಟರು. ಸೊ ಅದನ್ನು ತಗೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ತಲೆಗೆ ಇಟ್ಕೊಂಡ್ವಿ. ಅದಾದಮೇಲೆ ಆಚೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲೇ ಪಕ್ಕದಲ್ಲೇ ಅರಳಿ ಮರ ಇದೆ, ಅಂದರೆ ಅಶ್ವತ್ಥಕಟ್ಟೆ ಅಂತ ಹೇಳ್ತಾರಲ್ಲ ಅದು. ಸೊ ಅಲ್ಲೂ ಹೋಗಿ ಒಂದು 3 ರೌಂಡ್ ಹೊಡೆದು ಅಲ್ಲೂ ಸಹ ನಾವು ಪೂಜೆ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇವಾಗ ಧನುರ್ಮಾಸ ಇರೋದ್ರಿಂದ ಎಲ್ಲ ಧನುರ್ಮಾಸ ಪೂಜೆನೂ ಸಹ ಮಾಡ್ತಿದ್ರು. ಸೊ ನಾವು ಧನುರ್ಮಾಸ ಪೂಜೆ ಏನು ಮಾಡಿಲ್ಲ ಯಾವತ್ತೂ. ಸೊ ಇವತ್ತು ಹೋಗಿದ್ವಲ್ಲ, ಚೆನ್ನಾಗಿ ಅನ್ನಿಸ್ತು. ನಾವು ಅಲ್ಲಿ ಅಶ್ವತ್ಥಕಟ್ಟೆನ ರೌಂಡ್ ಹಾಕಿ ಪೂಜೆ ಮಾಡಿದ್ವಿ. ಇನ್ನು ಕತ್ತಲೆ ಇತ್ತು, ಅಷ್ಟೊಂದು ಬೆಳಕಿರಲಿಲ್ಲ, ಮತ್ತು ಅಷ್ಟೊಂದು ಜನನೂ ಸಹ ಇರಲಿಲ್ಲ. ಒಂಥರ ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಬಂದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ಪೂಜೆ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ಪೂಜೆ ಮಾಡಿದ ಮೇಲೆ ನಮ್ಮ ಅತ್ತಿಗೆನೂ ಸಹ ಬಂದಿದ್ದರು. ಸೊ ಅವರು ಪೂಜೆ ಮಾಡ್ತಿದ್ದಾರೆ. ಇವತ್ತು ನಮ್ಮ ಅಣ್ಣ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಸಹ ಮಾಲೆ ಹಾಕಿಸ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಕಳ್ಸೋಕ್ಕೋಸ್ಕರ ಬಂದಿದ್ವಿ. ನೋಡ್ತಿರ್ಬೋದು, ನಮ್ಮ ಅತ್ತಿಗೆ ಪೂಜೆ ಮಾಡ್ತಿದ್ದಾರೆ ಇವಾಗ. ಸೊ ನಾವು ಪೂಜೆನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡ್ತಿರ್ಬೋದು, ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಹಾಕಿ. ತುಂಬಾ ಚೆನ್ನಾಗಿದೆ ರಾಯರ ದೇವಸ್ಥಾನ ನಮ್ಮ ಚಂದ್ರಾಯಪಟ್ಟಣದಲ್ಲಿ. ಮತ್ತು ನಾವು ರಾಯರನ್ನ ನೋಡೋಕೆ ಹೋದ್ವಿ. ಏನಕ್ಕೆ ಹೋದ್ವಿ ಅಂತಂದರೆ, ನಾವು ಹೋದಾಗ ಇನ್ನೂ ಅಲಂಕಾರ ಆಗಿರಲಿಲ್ಲ. ಆಮೇಲೆ ಅಲಂಕಾರ ಮಾಡಿದರು, ಅದಕ್ಕೆ ಮತ್ತೆ ಹೋದ್ವಿ. ಸೊ ರಾಯರ ದೇವಸ್ಥಾನ ಪಕ್ಕದಲ್ಲೇ ಒಂದು ಕೊಳ ಇದೆ, ಅಲ್ಲೇ ಒಂದು ಈಶ್ವರ ಟೆಂಪಲು ಇದೆ. ಆದರೆ ಅದು ಓಪನ್ ಇರಲಿಲ್ಲ, ಹಾಗೆ ಫೋಟೋ ತೆಕ್ಕೊಂಡ್ವಿ. ಮತ್ತು ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡ್ತಿರ್ಬೋದು. ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬೆಳಗ್ಗೆ ನಾವು ಬಂದಾಗ ಅಲಂಕಾರ ಮಾಡಿರಲಿಲ್ಲ,
ಅಂದರೆ ಅಭಿಷೇಕ ಆಗಿ ಎಲ್ಲ ಕ್ಲೀನ್ ಮಾಡ್ಕೋತಿದ್ರು. ಅಲಂಕಾರ ಆಗಿರಲಿಲ್ಲ. ಸೊ ಇವಾಗ ಅಲಂಕಾರ ಮಾಡಿದ್ದಾರೆ, ಹೂವೆಲ್ಲ ಹಾಕಿ, ಅದು ವಸ್ತ್ರ ಎಲ್ಲ ಹಾಕಿ. ಸೊ ಇವಾಗಿನ್ನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೆ ಮತ್ತೆ ದರ್ಶನ ಮಾಡೋಣ ಅಂತ ಹೋದ್ವಿ. ದರ್ಶನ ಮಾಡಿದ್ವಿ. ಆಮೇಲೆ ಪ್ರಸಾದ ಕೊಟ್ಟರು. ಆವಾಗಿನ ನೈವೇದ್ಯ ಮಾಡಿದ್ರಲ್ಲ, ಸೊ ಅದೇ ಪ್ರಸಾದನ ನಮಗೂ ಕೊಟ್ಟರು. ಸೊ ಖುಷಿ ಆಯಿತು. ಅದನ್ನು ತಗೊಂಡು ಇಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಇದ್ರಲ್ಲ, ಸೊ ಅಲ್ಲಿಗೆ ಬಂದ್ವಿ. ಎಲ್ಲ ರೆಡಿಯಾಗಿದ್ದರು. ಅಯ್ಯಪ್ಪ ಸ್ವಾಮಿ ಪೂಜೆನೂ ಸಹ ನಡೀತಿತ್ತು. ನೋಡ್ತಿರ್ಬೋದು, ಅಯ್ಯಪ್ಪ ಸ್ವಾಮಿನೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ. ಅದು ಮೇಲ್ಗಡೆ ರೌಂಡು ಕಾಣಿಸ್ತಿದೆಯಲ್ಲ, ಅದು ಒಂದೇ ದೀಪ. ಆದರೆ ಮಿರರ್ ಹಿಂದೆ ಮಿರರ್ ಇಟ್ಟಿದ್ದಾರೆ. ಸೊ ಅದು ಮಿರರ್ ಇಮೇಜ್ ಥರ ಆ ಥರ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿತ್ತು ಅದೂ ಸಹ. ದೇವ್ರು ನೋಡ್ತಿರ್ಬೋದು ನೀವು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಇರುಮುಡಿ ಕಟ್ತಾರಲ್ಲ, ಸೊ ಫಸ್ಟು ಮಣಿಕಂಠ ಸ್ವಾಮಿಗಳಿಗೆ ಕಟ್ತಾರೆ. ಅವ್ರದ್ದಾದಮೇಲೆ ಯಾರು ಸೆಕೆಂಡ್ ಟೈಮು ಥರ್ಡ್ ಟೈಮ್ ಹೋಗಿರ್ತಾರೆ ಅವರಿಗೆ ಇರುಮುಡಿ ಕಟ್ತಿರ್ತಾರೆ. ಸೊ ಇಲ್ಲಿ ನಮ್ಮ ಅಣ್ಣನೂ ಸಹ ನನ್ನ ಹಸ್ಬೆಂಡು ಕೂತಿದ್ರು. ಅವ್ರಿಗೂ ಸಹ ಇರುಮುಡಿನ ಕಟ್ತಾಯಿದ್ರು, ನೋಡ್ತಿರ್ಬೋದು ನೀವು. ಅದೇ ಫ್ಯಾಮಿಲಿ ಎಲ್ಲ ಇರುಮುಡಿಗೆ ಅಕ್ಕಿ ತುಂಬೋದಿರುತ್ತಲ್ಲ, ಅಂದರೆ ನಮ್ಮ ಕೈಯಲ್ಲಿ, ನಮ್ಮ ಬೊಕ್ಸಲ್ಲಿ ಎಷ್ಟು ಬರುತ್ತೆ ಅಷ್ಟು ಅಕ್ಕಿನ ನಾವು ಅವರು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರಲ್ಲ, ಅದ್ರ ಆ ಚೀಲದಲ್ಲಿ ಹಾಕಬೇಕು. ಅಂದರೆ ಫ್ಯಾಮಿಲಿ ಹಾಕ್ತಾರೆ. ಸೊ ನಾನು ಕೂಡ ಹಾಕ್ತೆ. ನಮ್ಮ ಅಣ್ಣಂಗೂ ನಮ್ಮ ಹಸ್ಬೆಂಡ್ಗೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಮ್ಮ ಅತ್ತಿಗೆನೂ ಹಾಕಿದರು. ಅದಾದಮೇಲೆ ನಮ್ಮ ಅಣ್ಣಂದು ಇರುಮುಡಿ ಕಟ್ಟಾಯಿತು. ಸೊ ಅಲ್ಲಿ ದೇವಸ್ಥಾನದ ಹತ್ರ 3 ರೌಂಡನ್ನ ಹಾಕಿಸ್ಬಿಟ್ಟು ಇರುಮುಡಿನ ತಗೊಂಡು ಆ ಕಡೆ ನಿಲ್ಲಿಸ್ತಾರೆ. ನೆಕ್ಸ್ಟು ನಮ್ಮ ಹಸ್ಬೆಂಡ್ದು ಅಷ್ಟೇ. ಅವರಿಗೂ ಸಹ ನಾನು ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಮತ್ತೆ ಅವರನ್ನು ಸಹ ಇರುಮುಡಿನ ಅವ್ರ ತಲೆ ಮೇಲೆ ಒರೆಸಿ ಅವರನ್ನು 3 ರೌಂಡನ್ನ ಹಾಕಿಸ್ಬಿಟ್ಟು ಆ ಕಡೆ ನಿಲ್ಲಿಸ್ತಾರೆ. ನೋಡ್ತಿರ್ಬೋದು. ಅಂದರೆ ಅಲ್ಲಿ ಇರುಮುಡಿನ ಒಂದೇ ಹತ್ರ ಇಟ್ಕೋತಿದ್ದಾರೆ. ಓಡಬೇಕಾದ್ರೆ ಅದನ್ನು ಮತ್ತೆ ತಗೋತಾರೆ ಅವರು. ಸೊ ಅಯ್ಯಪ್ಪ ಸ್ವಾಮಿನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಆ ದೀಪ ಹಚ್ಚಿರೋದಕ್ಕೆ, ಆ ಅಲಂಕಾರಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಅವ್ರವ್ರ ಫ್ಯಾಮಿಲಿ ಜೊತೆ ನಿಂತ್ಕೊಂಡು ಇರುಮುಡಿ ಕಟ್ಸೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಇರುಮುಡಿ ಹೊತ್ಕೊಂಡು ಕೆಳಗೆ ಬಂದರು. ಕೆಳಗೆ ಬಂದಾಗ ಎಲ್ಲರೂ ಅವರಿಗೆ ಹಾರನ ಹಾಕಿ ಮತ್ತು ನಮಸ್ಕಾರನ ಮಾಡ್ಕೋತಾರೆ. ಸೊ ಎಲ್ಲ ಮಾಡ್ಕೋತಿದ್ರು. ನಾವು ಮಾಡ್ಕೊಂಡ್ವಿ, ಬಟ್ ಅದು ವಿಡಿಯೋ ಆಗಿಲ್ಲ. ನೋಡ್ತಿರ್ಬೋದು, ಎಲ್ಲರೂ ಬರ್ತಾ ಇದ್ದಾರೆ. ಅಂದರೆ ಮೇಲಿಂದ ಕೆಳಗೆ ಇಳಿತಾ ಇದ್ದಾರೆ ಎಲ್ಲರೂ ಸಹ. ನೋಡ್ತಿರ್ಬೋದು, ಅವರು ಮಣಿಕಂಠ ಸ್ವಾಮಿಗಳಿಗೂ ಎಲ್ಲರೂ ಹಾರನ ಹಾಕ್ತಿದ್ದಾರೆ. ನೋಡ್ತಿರ್ಬೋದು. ನೆಕ್ಸ್ಟಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ವಿ, ನಾವು ಅವ್ರಿಗೆ ಹಾರ ಹಾಕಿ ನಮಸ್ಕಾರ ಮಾಡೋಕ್ಕೆ ಅಂತ. ಅದಾದಮೇಲೆ ನಾವು ಕೂಡ ಹಾರನ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ಅವರಿಗೆ. ನೋಡ್ತಿರ್ಬೋದು, ಹಾರನ ಹಾಕಿ ನಮಸ್ಕಾರ ಮಾಡ್ಕೊಳ್ಳೋದು. ನಮ್ಮ ಅತ್ತಿಗೆನೂ ಸಹ ಹಾಕ್ತಿದ್ದಾರೆ. ನಮ್ಮ ಹಸ್ಬೆಂಡ್ಗೂ ಮತ್ತು ನಮ್ಮ ಅಣ್ಣಂಗೂ ಅವರು ಹಾರನ ಹಾಕ್ತಿದ್ದಾರೆ. ನೋಡ್ಬೋದು ನೀವು. ಅಂದರೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಅಷ್ಟೊತ್ತಿಗೆ ಹೋಗಿ ದರ್ಶನ ಮಾಡಿ, ಮತ್ತು ಅಲ್ಲಿ ಅಯ್ಯಪ್ಪ ಸ್ವಾಮಿದು ಅಲ್ಲಿ ಒಂಥರ ಖುಷಿಯಾಗುತ್ತೆ. ಅದನ್ನು ಹೇಳೋಕ್ಕಾಗಲ್ಲ. ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲ ಆಯಿತು ಬೆಳಗ್ಗೆನೇ ಹೋಗಿದ್ದು. ನೋಡ್ತಿರ್ಬೋದು, ಫೈನಲಿ ಎಲ್ಲ ಹೊರಡ್ತಿದ್ದಾರೆ. ಅದೇ ನಾವು ಅಶ್ವತ್ಥ ಕಟ್ಟೆ ಅಂತ ಹೇಳಿದ್ನಲ್ಲ, ಅವರು ಅಷ್ಟೇ ಅಲ್ಲಿ ರೌಂಡ್ಸ್ ಹಾಕಿ ಬರ್ತಾ ಇದ್ದಾರೆ ಅಶ್ವತ್ಥ ಕಟ್ಟೆಯಿಂದ. ಅದಾದಮೇಲೆ ಅವರೂ
ಬಸ್ ಹತ್ಕೊಂಡು ಹೋಗ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ವೀಡಿಯೋಸ್ ಬರ್ತಾನೇ ಇರುತ್ತೆ, ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.